ಹೈನುಗಾರಿಕೆಯಲ್ಲಿ ಹಸು ಮತ್ತು ಎಮ್ಮೆಗಳ ಪಾಲೆ ಹೆಚ್ಚು. ಆರ್ಥಿಕ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಜನಸಾಮಾನ್ಯರು ಹಾಲು ಉತ್ಪಾದನೆಗೆ ಹಸು ಎಮ್ಮೆಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ಈಗ ಕೇವಲ ಮಾಂಸಕ್ಕಾಗಿ ಬಳಸ್ತಾ ಇದ್ದ ಆಡುಗಳಿಂದ ಹಾಲನ್ನು ಉತ್ಪಾದಿಸುವ ಹೊಸ ಹೈನು ಉದ್ಯಮ ಉಡುಪಿ ಬಳಿ ತಲೆ ಎತ್ತಿದೆ. ಇದು ಉಡುಪಿಯ ಬಾರ್ಕೂರು ಸಮೀಪದ ನಡೂರು ಗೋಟ್ ಫಾರ್ಮ್. ಇಲ್ಲಿ ಕಳೆದೊಂದು ದಶಕದಿಂದಲೂ ಬೊಗದಸ್ತಾದ ಆಡುಗಳನ್ನು ಬೆಳೆಸಿ ಹೈನುಗಾರಿಕೆ ಮಾಡಲಾಗ್ತಾ ಇದೆ. ಆಡಿನ ಹಾಲನ್ನು ಪಾಶ್ಚೀಕರಿಸಿ ಮಾರುಕಟ್ಟೆಗೆ ತರುವ ಹೊಸ ಕಲ್ಪನೆಯು ಇದೀಗ ಕಾರ್ಯರೂಪಕ್ಕೆ ಬಂದಿದೆ. ಕೆಲವೇ ದಿನಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೊಂದಿರುವ ನಡೂರು ಆಡಿನ ಹಾಲು ನಿಮ್ಮ ಅಡುಗೆ ಮನೆ ಪ್ರವೇಶಿಸಲಿದೆ. ಒಂದು ವರ್ಷದ ಹಿಂದೆ ನಾವು ಈ ಆಡಿನ ಹಾಲು ತೆಗೆದು ಮಾರಾಟ ಮಾಡಬೇಕೆಂದು ಯೋಚಿಸಿ ಈ ಬೇಕಾದ ಮಿಷನರಿಗಳನ್ನು ತೆಗೆದುಕೊಂಡು ಮಾರ್ಕೆಟಿಂದ ತೆಗೆದುಕೊಂಡು ಈಗ ನಾವು ದಿವಸಕ್ಕೆ 500 ಲೀಟರ್ ಹಾಲು ಮಾರಾಟ ಮಾಡುತ್ತಿದ್ದೇವೆ. ಬ್ಯಾಂಗ್ಳೂರು ಮತ್ತು ಮ್ಯಾಂಗ್ಳೂರು ಕಡೆಗಳಲ್ಲಿ ಎಲ್ಲ ಮಾಲ್ಗಳಲ್ಲಿ ಇಡುತ್ತಾ ಇದ್ದೇವೆ. ಈಗ ನಮ್ಮ ಯೋಜನೆ ದಿವಸಕ್ಕೆ 1000 ಲೀಟರ್ ಮಾಡಬೇಕೆಂದು. ನಡೂರು ಗೋಟ್ ಫಾರ್ಮ್ನಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಆಡುಗಳಿದ್ದು ಯಂತ್ರೋಪಕರಣಗಳನ್ನು ಬಳಸಿ ಹಾಲು ಕರೆಯಲಾಗುತ್ತೆ. ನಂತರ ಪಾಶ್ಚೀಕರಿಸಿ ಪ್ಯಾಕೆಟ್ಗಳಲ್ಲಿ ತುಂಬಿ ಮಾರುಕಟ್ಟೆಗೆ ಕಳಿಸಲಾಗುತ್ತೆ. ಹಲವು ವಿಶೇಷ ಗುಣಗಳನ್ನು ಇದು ಹೊಂದಿದೆ. ಹಸುವಿನ ಹಾಲಿನ ಇರ್ತಕ್ಕಂತಹ ಅಗ್ಲೂಟಿನಿನ್ ಎಂಬ ಪದಾರ್ಥ ಆಡಿನ ಹಾಲಿನಲ್ಲಿ ಇಲ್ಲ. ಹಾಗಾಗಿ ಹಸುವಿನ ಹಾಲು ಯಾರಿಗೆ ಅಲರ್ಜಿ ಆಗ್ತದೆ ಅಥವಾ ಒಗ್ಗುವುದಿಲ್ಲ ಅಂಥವರಿಗೆ ಆಡಿನ ಹಾಲು ಭಾಳ ಸೂಕ್ತ. ಆಡಿನ ಹಾಲಿನಲ್ಲಿ ಕ್ಯಾಲ್ಶಿಯಂ, ರಂಜಕ ಮತ್ತು ಸೆಲಿನಿಯಂ ಲವಣಗಳು ಹೆಚ್ಚು ಪ್ರಮಾಣದಲ್ಲಿದೆ. ಇದನ್ನು ನಿತ್ಯ ಸೇವಿಸೋದರಿಂದ ಮೂಳೆಗಳು ಗಟ್ಟಿಯಾಗ್ತದೆ. ಈ ಆಡಿನ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗಾಂಧೀಜಿ ಕೂಡ ಅದನ್ನೇ ಕುಡಿತಾ ಇದ್ರು. ಇದರ ಬೆಲೆ ಕೂಡ ಕೊಂಚ ದುಬಾರಿನೇ. ಲೀಟರ್ಗೆ 80 ರೂಪಾಯಿ. ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7, ಉಡುಪಿ.